ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ಇಷ್ಟೇ. ತುಂಬ ಅಂದರೆ ತುಂಬ ಬೇಜಾರಾಗಿದೆ. ಆಲ್ರೆಡಿ ನಿಮಗೆ ನನ್ನ ಫೇಸ್ ನೋಡ್ತಿದ್ರು ಗೊತ್ತಾಗ್ತಿರ್ಬೋದು, ಅಥವಾ ಅದೊಂದು ರಿಯಾಕ್ಷನ್ಸು ಏನು ಅಂದ್ಕೊಳ್ತಿರೋ ಗೊತ್ತಿಲ್ಲ. ಬಟ್ ನಿಮಗೆ ನನ್ನನ್ನು ನೋಡಿದ್ರೇ ಗೊತ್ತಾಗ್ತಿದೆ. ವಿಡಿಯೋ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶನೇ ಫುಲ್ಲು ಪ್ಯಾಥ ಮೂಡಲ್ಲೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನನಗೆ ಕೇಳ್ಕೊಳೋದಿಷ್ಟೇ ಗೈಸ್, ನೀವು ಲವ್ ಮಾಡಿ ಮದುವೆ ಆಗೋರು ನಿಮ್ಮ ಲೈಫ್ಗೆ ಒಬ್ಬನ ಪಾರ್ಟ್ನರಾಗಿ ಎಂಟ್ರಿ ಮಾಡ್ಕೊತಾ ಇದ್ದೀರಾ ಅಂದರೆ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಷನ್ ಮಾಡಿ. ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ಅಥವಾ ನಿಮ್ಮನ್ನು ನಂಬಿ ಬಂದಿರೋರು ಅಥವಾ ನೀವು ನಂಬಿರೋರ ಜೀವನ, ಇಬ್ಬರ ಜೀವನನೂ ಹಾಳಾಗಬಾರ್ದು. ಯಾಕೆ ಇವತ್ತು ಈ ಥರ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಗೈಸ್, ನನ್ನ ಬೆಸ್ಟ್ ಫ್ರೆಂಡ್ ಅನಿತಾ ಅಂತ, ಆ್ಯಕ್ಚುಲಿ ಒನ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನನಗೆ ಅವ್ರ ಪರಿಚಯ ಇಲ್ಲ, ನನಗೆ ಅವ್ರ ಊರು ಗೊತ್ತಿರಲಿಲ್ಲ, ಅವ್ರು ಯಾರು ಅಂತ ಗೊತ್ತಿರಲಿಲ್ಲ, ಎಲ್ಲಿರೋದು ಅಂತ ಗೊತ್ತಿರಲಿಲ್ಲ. ನಾನು ಅಂಗಡಿ ಮಾಡಿದ ಮೇಲೆ ನನಗೆ ಪರಿಚಯ ಆದಂಥ ವ್ಯಕ್ತಿ ಅವರು. ಸೊ ಆ ಹುಡುಗಿ ಬಂದು ಈಗ ಜಸ್ಟ್ ಆ ಹುಡುಗಿಗೆ ಬರೀ 18ರಿಂದ 19 ವರ್ಷ, ಅಂದರೆ ಈಗಲ್ಲ, ಅವಳು ಮದುವೆ ಆದಾಗ 19 ವರ್ಷ, ಈಗ ಬಂದು ಆ ಹುಡುಗಿಗೆ 22 ವರ್ಷ ಅಷ್ಟೇ ಗೈಸ್. ಸೊ ಆ ಹುಡುಗಿಗೆ ಒಬ್ಬ ಚಿಕ್ಕ ಮಗು ಇದೆ, ಇನ್ನು ಗಂಡು ಮಗು. ಸೊ ಇನ್ನೊಂದು ಆ್ಯಕ್ಚುಲಿ ಲಾಸ್ಟ್ ಇಯರು ಒಂದು ಹೆಣ್ಣು ಮಗು ತೀರ್ಕೊಂತದಕ್ಕೆ ವ್ಲಾಗ್ ಮಾಡೋದಕ್ಕೂ ಮನಸ್ಸು ಬರಲ್ಲ ನನಗೆ. ಆ ಹುಡುಗಿ ನನಗೆ ಪರಿಚಯ ಆಗಿದ್ದು ಆ್ಯಕ್ಚುಲಿ ಅಂಗಡಿಲೇ ನಾನು ಬಟ್ಟೆ ಇಟ್ಕೊಂಡಿದ್ದೀನಲ್ವ, ಸೊ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಬರೋಳು ಅಷ್ಟೇ ಅವಳು ನನ್ನ ಅಂಗಡಿಗೆ. ಆ ಇಂಟೆನ್ಷನಲ್ಲೇ ನನಗೆ ಅವಳು ಪರಿಚಯ ಆಗಿದ್ದಷ್ಟೇ. ಅದು ಹೋಗ್ತಾ 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 ಯಾವ ಮಟ್ಟಿಗೆ ಹೋಗ್ತು ಅಂದರೆ, ನಾನು ಅವಳು ಒಂದು ಸ್ವಲ್ಪ ಹತ್ತಿರ ಆದ್ವಿ. ಅವಳ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಎಕ್ಸ್ಚೇಂಜ್ ಆಯಿತು, ನನ್ನ ಕಾಂಟ್ಯಾಕ್ಟ್ ನಂಬರು ಅವಳ ಹತ್ರ ಎಕ್ಸ್ಚೇಂಜ್ ಆಯಿತು. ಸೊ ಇಬ್ಬರು ಒಂದು ಸ್ವಲ್ಪ ಮಟ್ಟಿಗೆ ಫ್ರೆಂಡ್ಸ್ ಆದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಡೀಪ್ ಫ್ರೆಂಡ್ಸ್ ಆದ್ವಿ. ಮನೇಲಿ ಅವಳು ಯಾವ ಮಟ್ಟಿಗೆ ಅವಳು ಹುಡುಗನ್ನ ಮದುವೆ ಆಗಿದ್ದು ಅಂತ ಹೇಳಿದ್ರೆ, ನಿನಗೂ ಅವನಿಗೂ ಏಜ್ ತುಂಬ ಡಿಫ್ರೆನ್ಸ್ ಇದೆ, ಅಂದರೆ 6 to 7 years ಏಜ್ ಡಿಫ್ರೆನ್ಸ್ ಇದೆ ಗೈಸ್, ಆ ಹುಡುಗಿಗೂ ಆ ಹುಡುಗನಿಗೂ. ಅಷ್ಟು ಫೇಸ್ ಮಾಡಿದ್ರು ನೀನು ನೋಡೋಕ್ಕೆ ತುಂಬ ಅವಳದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಅವಳು ಫೋಟೋಸ್ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಈ ಮೂಮೆಂಟಲ್ಲಿ ಹಾಕೋದು ಅವಳಿಗೂ ನೋವು ಆಗುತ್ತೆ, ಹರ್ಟ್ ಆಗುತ್ತೆ. ಅದರಲ್ಲೂ ನನ್ನ ಏರಿಯಾದಲ್ಲೂ ಕೂಡ ನನ್ನ ಚಾನಲ್ ನೋಡೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೂ ಕೂಡ ಗೊತ್ತಿಲ್ಲದೆ ಇರೋ ವಿಷಯನ ಗೊತ್ತಾಗ್ಬಿಡುತ್ತೆ ಅಂತ. ಮತ್ತು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಅಟ್ಲೀಸ್ಟ್ ಇದರಿಂದ ಆದರೂ ತಿಳ್ಕೊಳ್ಳಿ ಅಂತ. ಸೊ ನನಗೆ ಅವಳ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ, ಅವ್ರ ಯಜಮಾನ್ರ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ. ಯಾಕೆ ಅಂದರೆ ರೀಸನ್ ಒಂದೇ, ಇಲ್ಲಿ ಯಾರಾದರೂ ನೋಡಿದ್ರೆ ಅವಳು ತುಂಬ ಜನದಿಂದ ವಿಷಯ ಮುಚ್ಚಿಟ್ಟಿದ್ದಾಳೆ, ಸುಮ್ಮನೆ ಪಬ್ಲಿಕ್ ಆಗುತ್ತಲ್ವ. ಹಾಗಾಗಿ ನಾನು ಒಂದು ಬೇರೆಯವ್ರದ್ದು ಅನ್ನೋ ಥರ ಹೆಸರು ಇಟ್ಕೊಳ್ತಾ ಇದ್ದೀನಿ. ಬಟ್ ನನ್ನ ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಅದಕ್ಕೆ ಹಿಂಗೆ ಹೇಳ್ತಾ ಇರೋದು. ಆ ಹುಡುಗಿ ಸ್ಟೇಷನಿಗೆ ಹೋಗಿ ಇವನೇ ಬೇಕು ಅಂತ ಹೇಳಿ 18 ವರ್ಷ ಆಗಿದ ತಕ್ಷಣ 1 ತಿಂಗಳು, 18 ವರ್ಷ ಆಗಿದ್ದು ಒಂದೇ ತಿಂಗಳಿಗೆ ಅವನ ಜೊತೆ ಹೋಗಿ ಮನೆಯವರೆಲ್ಲ ಒಪ್ಪಿಸಿ ನಾನು ಅವನ್ನೇ ಆಗೋದು ಅಂತ ಹೇಳಿ ಸ್ಟೇಷನಲ್ಲಿ ಒದೆ ತಿಂದ್ರೂ ಕೂಡ ಅವನ್ನ ಮದುವೆ ಆಗಿ ಅವನ ಜೊತೆ ಫೇಸ್ ಮಾಡಿ, ಏನೋ ಬ್ಯಾಕ್ಗ್ರೌಂಡ್ ಇಲ್ದಿದ್ದು ಹುಡುಗಿ, ಅವಳು ಕಷ್ಟಪಟ್ಟು ಅವನು ಕಷ್ಟಪಟ್ಕೊಂಡು ಸೊ ಒಂದು ಗೂಡು ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಸ್ವಂತ ಮನೆ ಅಂತಲ್ಲ, ಬಾಡಿಗೆ ಮನೆಯೇ ಮಾಡಿಕೊಂಡ್ರು. ಸೊ ಬಾಡಿಗೆ ಮನೆ ಮಾಡ್ಕೊಂಡ್ಮೇಲೆ ಅವನಿಗೆ ಆದಂಥ ಒಂದು ಪುಟ್ಟ ಸಂಸಾರನೂ ಕೂಡ ಇತ್ತು. ಆ ಸಂಸಾರದಲ್ಲಿ ಒಂದು ಗಂಡು ಮಗುನೂ ಆಯಿತು. ಸೊ ಆ ಗಂಡು ಮಗು ಆದಮೇಲೆ ಅವಳಿಗೂ ಕೂಡ ಒಂದು ಸ್ವಲ್ಪ, ಇಲ್ಲ ನಾನು ಇಂಥವ್ರ ಮಧ್ಯೆ ನನ್ನ ಮದುವೆ ಮಾಡ್ಕೊಂಡಿದ್ದೀನಿ, ನಾನು ಚೆನ್ನಾಗಿರಬೇಕು, ನಾವಿನ್ನೂ ಚೆನ್ನಾಗಿ ಬದುಕಬೇಕು, ನಾವೇನಾದರೂ ಅದ್ರ ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋ ಇದಕ್ಕೆ ಏನು ಮಾಡಿದ್ಲು, ಅವಳು ಕೆಲಸಕ್ಕೆ ಸೇರಿಕೊಂಡ್ಳು, ಅವನು ಕೆಲಸಕ್ಕೆ ಸೇರಿಕೊಂಡ್ಳು. ಸತತವಾಗಿ ಕೆಲಸಕ್ಕೆ ಹೋಗಿ 1-2 ವರ್ಷ ದುಡಿದು ಅವರೊಂದು ಕಾರು ಕೂಡ ತೊಗೊಂಡ್ರು. ಕಾರ್ ತೊಗೊಂಡಾದ್ಮೇಲೆ ಎಲ್ಲರ ಮಧ್ಯೆ 4 ಜನದಲ್ಲಿ ತಲೆ ಎತ್ತಿ ತಿರುಗಿ ಎಲ್ಲರ ಮಧ್ಯೆ ಓಡಾಡಿಕೊಂಡು ಚೆನ್ನಾಗೇ ಇದ್ಲು. ಆದರೆ ಅದು ಏನಾಯ್ತೋ ಗೊತ್ತಿಲ್ಲ, ದುಡಿತಾ ಅದೇನೋ ಅಂತಾರಲ್ಲ, ಬಡವ್ರ ಮನೇಲಿ ನೆಮ್ಮದಿ ಜಾಸ್ತಿ, ಶ್ರೀಮಂತರ ಮನೇಲಿ ನೆಮ್ಮದಿ ಇರಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಕೆಲವೊಮ್ಮೆ ನಿಜ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಅನಿಸುತ್ತೆ, ಏನಕ್ಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಇಬ್ಬರೂ ದುಡ್ಕೊಂಡು, ಇಬ್ಬರು 4 ಜನದ ಮಧ್ಯೆ ನಾವು ಚೆನ್ನಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಬ್ಬರೂ ದುಡ್ದು ಇಬ್ಬರೂ ಚೆನ್ನಾಗಿ ಜೀವನ ಸಾಗಿಸ್ತಿದ್ದಾಗ ಅವನು ದುಡ್ಡು ನೋಡ್ತಾ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಆಯಿತು ಅವನಿಗೆ.
ಸೊ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗ್ತಾ ದಿನಾ ಕುಡ್ಕೊಂಡು ಮನೆಗೆ ಬರ್ತಿದ್ದ. ಅಂದರೆ ಯಾವುದೇ ರೀತಿ ಆ ಹುಡುಗಿಗೆ ಹೊಡೆದಿಲ್ಲ, ಆ ಹುಡುಗಿನ ಬೈದಿಲ್ಲ ಅವನು. ಕುಡಿದು ಬಂದ್ರೂ ಕೂಡ ಸೊ ಫುಲ್ಲು ಡೈಲಿ ಪಾರ್ಟಿ ಅಂತ ಮಾಡೋನು. ವೀಕಲ್ಲಿ ಒಂದು ದಿನದ್ದು ಸ್ಟಾರ್ಟ್ ಆಗಿದ್ದು. ಫಸ್ಟು ಅವನು ಸ್ಟಾರ್ಟ್ ಮಾಡಬೇಕಾದ್ರೆ ಮಂತ್ಲಿ ಒನ್ಸ್ ಪಾರ್ಟಿ ಅಂತ ಸ್ಟಾರ್ಟ್ ಮಾಡಿದ್ದಾನೆ. ಮಂತ್ಲಿ ಒನ್ಸ್ ಹೋಗಿ ವೀಕ್ಲಿ ಒನ್ಸ್ ಆಯಿತು, ವೀಕ್ಲಿ ಒನ್ಸ್ ಹೋಗಿ ಡೈಲಿ ಒನ್ಸ್ ಆಗೋಗಿದೆ, 3 ಡೇಸ್ ಒನ್ಸ್ ಹೋಗಿ ಡೈಲಿ ಆಯಿತು. ಸೊ ಇದು ಆಗ್ತಾ ಅವಳು ಬೇಡ ಅಂತ ಹೇಳಿದ್ದಾಳೆ. ಬಟ್ ಅವಳೇನು ಅಂದ್ಕೊಂಡಿದ್ದಾಳೆ, ಇಬ್ಬರು ಚೆನ್ನಾಗಿದ್ದೀವಲ್ವ, ಸರಿ ಬಿಡು, ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊ ಅಂತ ಹೇಳಿದ್ದಾಳೆ. ಬಟ್ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಗೈಸ್, ನಾನು ಆಗಲೇ ಹೇಳ್ದಂಗೆ ಡೈಲಿ ಸ್ಟಾರ್ಟ್ ಮಾಡಿ ಅವನು ಈಗ ಫುಲ್ಲು ಒಳಗಡೆ ಎಲ್ಲ ಬರ್ನೌಟ್ ಆಗಿದೆ. ಅವಳು ಮನೆಗೆ ಬಂದು ಊಟನೂ ಈಗ ಕೊಟ್ಟಿದ್ದಾಳೆ. ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಕೆಲವೊಮ್ಮೆ ಈ ಫ್ರೆಂಡ್ಸ್ ಜೊತೆ ಹೋದಾಗ ಹೊರಗಡೆ ಅವನು ಊಟನೂ ಮಾಡಿಲ್ಲ. ಈ ಥರ ಎಲ್ಲ ಇದೆ. ಸೊ ಕೂತ್ಕೊಂಡು ನಾನು ಹೇಳ್ಬಿಡ್ತೇನೆ ಗೈಸ್, ನಂಗೆ ನಿಂತ್ಕೊಂಡು ಮಾತಾಡೋದಕ್ಕೂ ಒಂದು ಸ್ವಲ್ಪ ವೈಬ್ರೇಟ್ ಆದಂಗೆ ಆಗಿಬಿಡ್ತಾಯಿದ್ದೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಅವಳು ಮನೆಗೆ ಬಂದು ಕೂಡ ಊಟ ಇಟ್ಕೊಟ್ಟಿರೋದು, ಊಟ ಮಾಡಿರೋದು ಪ್ರತಿಯೊಂದೂ ಚೆನ್ನಾಗೇ ನೋಡ್ಕೊಂಡಿದ್ದಾಳೆ. ಸೊ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅವಳಿಗೇನು ಇಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ಇನ್ನೇನು ಸರಿ ಹೋಗುತ್ತೆ ಅಂತ ಹೇಳಿ ಈ ವರ್ಷ ಅವಳು ಮಗನ್ನ ಸ್ಕೂಲಿಗೆ ಕೂಡ ಹಾಕಿದ್ಲು. ನನ್ನ ಮಗ ಒಂದು ಚೆನ್ನಾಗಿ ಓದಬೇಕು, ಒಂದು ಚೆನ್ನಾಗಿ ಎಲ್ಲರೂ ಹಂಗೆ ಮಾರ್ಕ್ಸ್ ತೊಗೋಬೇಕು, ಏನಾದರೂ ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು, ನಾನು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗ ಕಷ್ಟಪಡಬಾರ್ದು ಅನ್ನೋ ಉದ್ದೇಶದಲ್ಲಿ ಈಗ ಒಂದು ಒಳ್ಳೆ ಸ್ಕೂಲಿಗೂ ಹಾಕಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಹಾಕಿ ಓದಿಸ್ತಾ ಇದ್ಲು. ಅವಳಿಗೂ ಒಂದು 20ರಿಂದ 25 ಸಾವಿರ ಸಂಬಳ ಇತ್ತು, ಅವನಿಗೂ ಕೂಡ ಒಂದು 20-25 ಸಿಗ್ತಾಯಿತ್ತು. ತಿಂಗಳಿಗೆ 50,000 ದುಡ್ಡಿದ್ರೆ ಎಷ್ಟು ಚೆನ್ನಾಗಿ ಜೀವನ ಮಾಡ್ಬೋದು ಅನ್ನೋದನ್ನು ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿರೋ ಜೀವನದಲ್ಲಿ ಅದೇ ನಾನು ಆಗಲೇ ಹೇಳ್ದಂಗೆ ಅವನು ಡ್ರಿಂಕ್ಸ್ ಮಾಡಿ ಒಳಗಡೆ ಎಲ್ಲ ಲಿವರು ಸುಟ್ಟೋಗ್ಬಿಟ್ಟಿದೆ ಈಗ. ಸೊ ಮಾಮೂಲಿ ಹುಷಾರಿಲ್ಲ, ವಾಮಿಟು ಅಂತ, ಜ್ವರ ಅಂತ ಹೇಳಿ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಳ್ಳಿ ಕಡೆ ಸಡನ್ನಾಗಿ ಹೋದರೆ ಅಷ್ಟು ದೊಡ್ಡ ಹಾಸ್ಪಿಟಲ್ ಇರೋದಿಲ್ಲ ಅಂತ ಹೇಳಿ ಇನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಮನೆಗೆ ಹೋಗಿ ಡಿಸ್ಚಾರ್ಜ್ ಕೂಡ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದರು. ಹುಷಾರಾಯಿತು ಅಂತ ಹೇಳಿ ಆಮೇಲೆ ಮತ್ತೆ ಮನೆಗೆ ಬಂದಿದ್ದು ಒಂದೇ ದಿನದಲ್ಲಿ ಮತ್ತೆ ಹಿಂಗಿರಲಿಲ್ಲ, ಹಿಂಗೆ ತುಂಬ ಸೀರಿಯಸ್ ಆಯಿತು ಅಂತ ಹೇಳಿ ಮತ್ತೆ ಪ್ರೈವೇಟಿಗೆ ಕರ್ಕೊಂಡೋದ್ರು. ಪ್ರೈವೇಟಿಗೆ ಕರ್ಕೊಂಡೋದಾಗ ಸ್ಕ್ಯಾನ್ ಮಾಡಿದ್ರು, ಏನಾಗಿದೆ ನೋಡೋಣ, ಯಾಕೆ ವಾಮಿಟ್ ಆಗ್ತಾಯಿದೆ, ಹೊಟ್ಟೆಲಿ ಏನಾದರೂ ಇನ್ಫೆಕ್ಷನ್ಸಾ ಏನು ಅಂತ ಹೇಳಿ ಬ್ಲಡ್ ಟೆಸ್ಟು ಎಲ್ಲ ರಿಪೋರ್ಟ್ಸಿಗೂ ಕೊಟ್ಟಾಗ ಸೊ ಆವಾಗ ಅವ್ರಿಗೆ ಡಾಕ್ಟ್ರ್ ಗೊತ್ತಾಗಿದೆ, ಸೊ ಒಳಗಡೆ ಲಿವರ್ ಎಲ್ಲ ಸುಟ್ಟೋಗಿದೆ ಅಂತ ಹೇಳಿ. ಆಮೇಲೆ ಅವ್ರ ಕೈಯಲ್ಲಿ ಆದಷ್ಟು ಅಲ್ಲೇ ಒಂದು 3 ದಿನ ಇಟ್ಕೊಂಡು ಆ ಹುಡುಗನ್ನ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆಲ್ಲ ಮುಗಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಇವಾಗ ಮತ್ತೆ ಫುಲ್ಲು ಸೀರಿಯಸ್ ಆಗಿದೆ ಆ ಹುಡುಗನಿಗೆ. ಮತ್ತೆ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡ್ಬಂದುಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಕರ್ಕೊಂಡೋಗಿ ಡಾಕ್ಟ್ರ್ ಹೇಳಿದ್ದಾರೆ, ಅವಳಿಗೇನೋ ಒಂದು ಇಲ್ಲ, ಏನಾದರೂ ಹುಷಾರು ಮಾಡೋಣ, ನನ್ನ ಗಂಡನ ನಾನು ಉಳಿಸ್ಕೊಳ್ಳೋಣ ಅನ್ನೋದು ಪಾಪ ಆ ಹುಡುಗಿಗೆ ಒಂದು ಮೈಂಡಲ್ಲಿ ಇದಾಗಿದೆ. ಸರಿ ಅಂತ ಹೇಳಿ ಅವನ್ನ ಬೆಂಗಳೂರಿಗೆ ಕರ್ಕೊಂಡೋದಾಗ ಡಾಕ್ಟ್ರ್ ಹೇಳಿದ ಒಂದೇ ಮಾತು, ನೋಡಿಮ್ಮ, ನೀವು ಎಷ್ಟೇ ಖರ್ಚು ಮಾಡಿದ್ರು, ನೀವೇನೇ ಮಾಡಿದ್ರು ಉಳಿಸ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಏನಾದರೂ ಆಗಿದ್ರೆ ನಾವು ಸರಿ ಮಾಡ್ಬೋದಿತ್ತು, ಬಟ್ ಪೂರ್ತಿ ಎಂಟೈರ್ ಲಿವರ್ ಫುಲ್ಲು ಎಲ್ಲ ಸುಟ್ಟೋಗಿದೆ, ಒಳಗಡೆ ಏನೂ ಇಲ್ಲ, ಕರಳು ಕೂಡ ಸುಟ್ಟೋಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಇವಾಗ ಏನು ಟ್ರೀಟ್ಮೆಂಟ್ ಡಾಕ್ಟರ್, ಮುಂದೆ ಏನು ಮಾಡಬೇಕು ಅಂತ ಕೇಳಿದಾಗ ಡಾಕ್ಟರ್ ಹೇಳಿ ಕಳಿಸಿರೋದಿಷ್ಟೇ, ಅವನು ನೋಡೋಕ್ಕೆ ನಿಮಗೆ ನಾರ್ಮಲಾಗೇ ಇದ್ದಾನೆ, ಅವ್ನಿಗೆ ಏನೂ ಆಗಿಲ್ಲ ಅನ್ನೋ ಥರ ಇದೆ. ಬಟ್ ದಿನೇ ಅಂದರೆ ಇವತ್ತು ಮತ್ತು ನಾಳೆ ಬಾಡಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅವನಿಗೆ ತೀರಾ ಓವರ್ ಆಯಿತು ಅಂತ ಹೇಳಿದಾಗ ಹೊಟ್ಟೆ ಊದೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಊದ್ಕೊಂಡು ಅದು ಒಡ್ಕೊಳೋ ಸಾಧ್ಯತೆ ಇದೆ, ಅಥವಾ ಊದ್ಕೊಂಡು ಏನೂ ಟ್ರೀಟ್ಮೆಂಟ್ ಇಲ್ದಿರ ಸಾಯೋ ಸಾಧ್ಯತೆ ಇದೆ. ಮನೆಗೆ ಕರ್ಕೊಂಡೋಗಿ ಅವನು ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ಇಟ್ಕೊಂಡು ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಅವಳು ಹೆಂಗೆ ತಡ್ಕೊಂಡಿರಬೇಕು ಅದನ್ನು ಅನ್ನೋದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಲವ್ ಮಾಡಿ ಮದುವೆ ಆಗಿ ಈಗ ಅವ್ರ ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಇಲ್ಲ, ಈ ಕಡೆ ತಾಯಿ ಮನೆ ಕಡೆ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅವರು ಹೇಳೋದು ಒಂದೇ ಮಾತು, ನಾವು ಬೇಡ ಅಂತ ಹೇಳಿದ್ವಿ, ನೀನೇ ಮದುವೆ ಆಗಿದೆಯಾ, ಅನುಭವಿಸು ಅಂತ ಹೇಳ್ತಾರೆ. ಈಗ ಅತ್ತೆ ಮಾವ ಮಗನೇ ಹೋದ್ಮೇಲೆ ಸೊಸೆನ ನೋಡ್ಕೊತಾರೆ ಅನ್ನೋದು ನನಗೇನೋ, ನಾನು ನಂಬಲ್ಲ. ಮಗನೇ ಇಲ್ಲ ಅಂದಮೇಲೆ ಇವರೇನು ಅನ್ನೋ ರೇಂಜಿಗೆ ಹೋಗ್ಬೋದು. ಯಾಕೆಂದರೆ ಅವ್ರು ಇರೋವರೆಗೂ ಅವ್ರು ಏನೂ ಕೊಡೋದಿಲ್ಲ, ಅವ್ರು ಸತ್ತ ಮೇಲೆ ಬೇಕಾದರೆ ನನ್ನ ಮೊಮ್ಮಗನೂ ಕೊಡು ಅಂತ ಏನಾದರೂ ಕೊಡ್ಬೋದು. ಬಟ್ ಅವ್ರು ಏನೇ ಕೊಟ್ಟರು ಬಿಟ್ಟರು ಅವಳು ಶ್ರಮ ಪಡಲೇಬೇಕು, ಅವಳ ಜೀವನ ಹೋಯ್ತು ಅಂತ ಅನ್ಕೋಬೇಕು. ಅವಳು ಕಷ್ಟದಲ್ಲಿದ್ದಾಳೆ, ಅವಳ ಕಷ್ಟ ಅವಳು ಅನುಭವಿಸ್ಲೇಬೇಕು. ಅವಳದು
ಟೋಟಲಾಗಿ ಹೇಳ್ಬೇಕು ಅಂದರೆ ಅವಳ ಲೈಫ್ನ ಸ್ಪಾಯ್ಲ್ ಆಗೋಯಿತು. ಸೊ ಯಾರೂ ಅಂದ್ಕೊಂಡಿರಲ್ಲ ಗೈಸ್, ನಾವು ಮಾತಾಡ್ಬಿಡ್ತೀವಿ ಈಸಿಯಾಗಿ, ಅವಳೇ ಇಷ್ಟಪಟ್ಟಿದ್ದಾಳ್ವ, ಅವಳ ಲೈಫ್ ಅವಳೇ ಅನುಭವಿಸ್ಲಿ, ಅವಳ ಜೀವನ ಅವಳೇ ನೋಡ್ಕೊಳ್ಳಿ ಅಂತ ನಾವು ಹೇಳೋದು ಸುಲಭ. ಬಟ್ ಯಾರಿಗೆ ಗೊತ್ತಿರುತ್ತೆ ಹೇಳಿ, ಲವ್ ಮಾಡಿ ಮದುವೆ ಆದರೆ ಈ ಥರ ಸತ್ತೋಗ್ತಾರೆ, ಲವ್ ಮಾಡಿ ಮದುವೆ ಆದಮೇಲೆ ಹಿಂಗೆ ಹಾಕ್ತಾರೆ. ಅವಳು ಎಷ್ಟು ಕನಸಿಟ್ಕೊಂಡು ಅವನ್ನ ಮದುವೆ ಆದಳು, ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಒಳ್ಳೆ ದಾರಿಗೆ ತೊಗೊಂಬಂದ್ಲು, ಇಬ್ಬರು ಕೆಲಸಕ್ಕೆ ದುಡಿದ್ರು, ಇಬ್ಬರು ಚೆನ್ನಾಗಿದ್ರು, ಇಬ್ಬರು ದುಡ್ಡು ಮಾಡ್ಕೊಂಡ್ರು, ಇಬ್ಬರು ಎಲ್ಲ ಚೆನ್ನಾಗಿದ್ದಾಗ ಹಿಂಗಾಯಿತು ಅಂತ ಹೇಳಿದ್ರೆ ಒಂದೊಂದು ಸಲ ಅನಿಸ್ಬಿಟ್ಟಿದೆ, ದೇವರೇ ನಮಗೆ ದುಡ್ಡೇ ಬೇಡ, ಜೀವನ ನೆಮ್ಮದಿಯಾಗಿರಲಿ ಅಂತ. ಇವಾಗ ಎಷ್ಟೇ ದುಡ್ಡಿರೋನು ಕೇಳ್ಕೊಳೋದು ದೇವ್ರ ಹತ್ರ ಒಂದೇ, ನನಗೆ ಹಣ ಬೇಡ, ಆಸ್ತಿ ಅಂತಸ್ತು ಏನು ಕೊಟ್ಟಿಲ್ಲ ಅಂದ್ರೂ ಕೂಡ, ಯಾರೂ ಬೇಡ ಅಂತ ಹೇಳಲ್ಲ, ಬಟ್ ಕೊಟ್ಟಿಲ್ಲ ಅಂದ್ರೂ ಕೂಡ ನನಗೆ ಇರೋವರೆಗೂ ಆರೋಗ್ಯನ ಕೊಡು ಅಂತ ಕೇಳ್ಕೊತಾನೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ದೇವ್ರ ಹತ್ರ ಬೇಡೋದದೇ. ಬಟ್ ಇಲ್ಲಿ ಈ ಹುಡುಗಿಗೆ ಏನು ಹೇಳಬೇಕು ಅನ್ನೋದನ್ನು ಕೂಡ ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಬಂದು ಹತ್ಕೊಂಡು ಅಕ್ಕ ಹಿಂಗಾಯಿತು ನನ್ನ ಲೈಫು ಅಂತ ಹೇಳಿದಾಗ ಒಂದು ತಕ್ಷಣ ನಾನು ಸೈಲೆಂಟ್ ಆಗಿಬಿಟ್ಟೆ. ಆಮೇಲೆ ಲಾಸ್ಟಲ್ಲಿ ನಾನು ಅವಳಿಗೆ ಹೇಳಿದ್ದು ಒಂದೇ ಮಾತು, ಸಡನ್ನಾಗಿ ಅವಳ ಹೆಸರು ಬಾಯಿಗೆ ಬಂದುಬಿಡುತ್ತೆ. ಸೊ ಅವಳಿಗೆ ಹೇಳಿದ್ದು ನಾನು ಒಂದೇ ಮಾತು, ಅಳಬೇಡ, ನೀನು ಅಳೋದ್ರಿಂದ ಏನಾದರೂ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಹೇಳು, ನಾನು ಕೂತ್ಕೊಂಡು ಅಳ್ತೀನಿ. ಸರಿ ಹೋಗುತ್ತೆ ಅಂದರೆ ಇನ್ನೂ ಒಂದು 4 ಜನನ ಕೂತ್ಕೊಂಡು ಕರ್ಕೊಂಬಂದು ಅಳಿಸೋಣ, ಏನಕ್ಕೆ ಹೇಳ್ತಾ ಇದೆಯಾ ಅಂತ. ಈ ವಿಷಯ ನಿಮ್ಮ ಯಜಮಾನ್ರಿಗೆ ಗೊತ್ತಾ ಅಂತ ಕೇಳಿದೆ. ಇಲ್ಲ ಅಕ್ಕ, ನಾನು ಹೆಂಗೆ ಹೇಳಿ ಈ ವಿಚಾರ ಗೊತ್ತಾದರೆ, ತಡ್ಕೊಳಲ್ಲ ಅಕ್ಕ, ನಾಳೆ ಸಾಯೋದು ಇವತ್ತೇ ಸತ್ತೋಗ್ತಾನೆ ಅಂತ ಹೇಳಿದ್ಲು. ಹಂಗೆ ಅನಿಸುತ್ತೆ. ಸೊ ಪ್ರತಿಯೊಬ್ಬರಲ್ಲೂ ದಯವಿಟ್ಟು ಕೇಳ್ತೀನಿ, ಇಷ್ಟಪಟ್ಟು ಮದುವೆ ಆದಮೇಲೆ ನೀವು ಈ ಥರ ಮಾಡ್ಕೊಳೋದ್ರಿಂದ ಅವಳ ಜೀವನ ಏನು, ಇವಾಗ ಅವಳು ಹೆಂಗೆ ಮನೇಲಿ ಇದು ಜೀವನ ಹೆಂಗೆ ಸಾಗಿಸ್ತಾಳೆ, ಏನು ಮಾಡಬೇಕು ಅಂದ್ಕೊಂಡಿರ್ತಾಳೆ, ಮಗನ ಹೆಂಗೆ ನೋಡ್ಕೊತಾಳೆ, ಸಮಾಜ ಹೆಂಗೆ ನೋಡುತ್ತೆ. ನಮ್ಮ ಸಮಾಜ ಇನ್ನೊಂದು ಏನಂದರೆ, ಒಬ್ಬ ಗಂಡ ಸತ್ತಿರೋ ವ್ಯಕ್ತಿ ಸತ್ತೋದ ಅಂತ ಹೇಳಿದ್ರೆ ಅವಳು ಏನೇ ಕಷ್ಟಪಟ್ಟು ದುಡಿತಾ ಇದ್ದಾಳೆ ಅಂದ್ರೂ ಅದಕ್ಕೆ ಕೊಡೋ ಅರ್ಥನೇ ಬೇರೆ ಕೊಟ್ಬಿಡ್ತಾರೆ. ಅಯ್ಯೋ ಇಷ್ಟು ಚೆನ್ನಾಗಿದ್ದಾಳೆ, ಈ ಚಿಕ್ಕ ಏಜಲ್ಲಿ ಅವಳೆಲ್ಲಿ ಕಷ್ಟಪಟ್ಟಿರ್ತಾಳೆ ಅಂತ ಬೇರೆ ದಾರಿಲೇ ಸಂಪಾದನೆ ಮಾಡಿಬಿಟ್ಲು ಅಂತ ಮಾತು ಕೊಡ್ತಾರೆ. ಈ ಮಾತನ್ನೆಲ್ಲ ತಡ್ಕೊಂಡು ಅವಳು ಏನಾದರೂ ಮಾಡಿಕೊಂಡ್ರೆ ಆ ಮಗನ ಜೀವನ ಏನು. ಸೊ ನಾನು ಎಲ್ರಿಗೂ ಕೇಳ್ಕೊಳೋದೇನೆಂದರೆ, ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಯಾರೋ ಒಬ್ಬರು ತಪ್ಪು ಮಾಡ್ತಾರೆ, ನಾನು ಒಪ್ಕೋತೀನಿ ನಿಜ ಅಂತ, ಬಟ್ ಎಲ್ಲ ಹೆಣ್ಮಕ್ಳು ಅದೇ ರೀತಿ ಇರೋದಿಲ್ಲ ಅಲ್ವಾ, ಎಲ್ಲ ಹೆಣ್ಮಕ್ಳು ಅದೇ ಬ್ಯಾಕ್ಗ್ರೌಂಡಲ್ಲಿ ಬಂದಿರಲ್ಲಲ್ವ. ಆ ಒಂದು ಏಜು, ಆ ಒಂದು ಕ್ಷಣ ಅವ್ರನ್ನ ಪ್ರೀತಿ ಬೇಕು ಅಂತ ಹೊರಟೋಗಿರ್ತಾರೆ ಹೊರತು, ಸೊ ಅದಾದಮೇಲೆ ಅವ್ರ ಜೀವನ ಅವ್ರು ಚೆನ್ನಾಗೇ ಮಾಡ್ತಿರ್ತಾರೆ. ಈ ಥರ ಮಾಡಿಕೊಂಡಾಗ ಅವ್ಳಿಗೇನಿದ್ರು ನನ್ನ ಮಗನ್ನ ನೋಡಬೇಕು, ನನ್ನ ಮಗನ ಸಂಪಾದನೆ ಮಾಡಬೇಕು ಅಂತ ಇರ್ತಾರೆ. ತೀರಾ ಅವ್ರಿಗಿನ್ನೂ ಚಿಕ್ಕ ಏಜ, ಮನೆಯಲ್ಲೇ ನೋಡಿ ಇನ್ನೊಂದು ಮದುವೆ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಆಡೋ ಮಾತುಗಳಿಂದ ಅವಳಿಗೆ ಎಷ್ಟು ನೋವಾಗುತ್ತೆ ಏನು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ತುಂಬ ಜನ ಅವಳಿಗೆ ಈಗಲೂ ಚುಚ್ಚಿ ಮಾತಾಡ್ತಿದ್ದಾರಂತೆ, ಬೇಡ ಅಂತ ಹೇಳಿದ್ರು ಓಡೋಗಿ ಮದುವೆ ಆದ್ಲು, ಹಂಗೆ ಆಗಲಿ ತಗೋ ಅಂತ. ಅದೇ ನಿಮ್ಮನೆ ಹೆಣ್ಮಕ್ಳಿಗಾಗಿದ್ದರೆ ಮಾಡ್ತಿದ್ರೆ, ಹೌದು ಓಡೋಗಿರೋ ತಪ್ಪಾಗಿರಬಹುದು, ತಪ್ಪೇ, ಬಟ್ ಆದರೆ ಹಿಂಗಾಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಲ್ವಾ. ಆದರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡಿರೋರು ಕೂಡ ಇಷ್ಟೇ ಚೆನ್ನಾಗಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ? ಎಷ್ಟೊಂದು ಜನ ಅರೇಂಜ್ ಮ್ಯಾರೇಜ್ ಲಕ್ಷ ಕೊಟ್ಟು ಮದುವೆ ಮಾಡಿರೋರೆ ಬಿಟ್ಟು ಹೋಗಿರೋದುಂಟು, ಸತ್ತೋಗಿರೋದುಂಟು, ಮದುವೆ ಆಗಿದ್ದ ದಿನವೇ ಸತ್ತೋಗಿದ್ದಾರೆ. ಎಷ್ಟೊಂದು ಜನ ಕಾರ್ಡ್ ಕೊಡೋಕೆ ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿದೆ. ಈ ಥರ ಕೇಸಸ್ನೆಲ್ಲ ನಾವು ತುಂಬ ನೋಡ್ತಾ ಇದ್ದೀವಿ. ಇತ್ತೀಚೆಗಂತೂ ಸೋಷಲ್ ಮೀಡಿಯಾ ಬಂದಮೇಲೆ ದಿನಕ್ಕೆ ಒಂದಾದರೂ ಸೋಷಲ್ ಮೀಡಿಯಾದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಹೆಂಡ್ತಿನ ಗಂಡ ಕೊಂದ್ಲು, ಗಂಡನ ಹೆಂಡ್ತಿ ಕೊಂದ್ಲು ಅಂತ ಈ ಥರ ಎಲ್ಲ ನೋಡ್ತಿರ್ತೀವಿ. ಆ ಹೆಣ್ಮಕ್ಳ ಬಗ್ಗೆ ಯಾಕೆ ನೀವು ಆ ಥರ ಚುಚ್ಚಿ ಮಾತಾಡ್ತೀರಾ? ಸೊ ದಯವಿಟ್ಟು ಯಾರು ಆ ಥರ ಚುಚ್ಚಿ ಮಾತಾಡೋದಕ್ಕೆ ಹೋಗಬೇಡಿ. ಲವ್ ಮಾಡಿ ಮದುವೆ ಆಗೋರಿಗೆ ನಾನು ಕೇಳ್ಕೊಳೋದು ಇಷ್ಟೇ ಗೈಸ್, ಪ್ಲೀಸ್ ನೀವು ಮಾಡ್ಕೊತೀರಾ? ಜನದ ಮುಂದೆ ನಾವು ಚೆನ್ನಾಗಿರಬೇಕು ಅನ್ನೋ ಹಠ ಛಲ ಬೆಳೆಸ್ಕೊಳ್ಳಿ, ಆ ಹಠದಿಂದ ಬದುಕಿ. ಅದು ಬಿಟ್ಟು ಈ ಥರ ಎಲ್ಲ ಮಾಡಿಕೊಂಡು ನಿಮ್ಮ ಜೀವನನೂ ಹಾಳು ಮಾಡಿಕೊಂಡು ಅವ್ರ ಜೀವನನೂ ಹಾಳು ಮಾಡಿಕೊಂಡು. ಈಗ ನನಗೇನು ಅನಿಸುತ್ತೆ ಅಂದರೆ, ಪರ್ಸ್ನಲಿ ಅವ್ನು ಲವ್ ಮಾಡ್ದ, ಮದುವೆ ಆದ, ಅವ್ನಿಗೆ ಎಂಜಾಯ್ ಮಾಡ್ಕೊಂಡ, ಅವ್ನಿಗೆ ಮಗು ಆಯಿತು, ಅವ್ನ ಸಂಸಾರನೂ ಆಯಿತು, ಎಲ್ಲ ನೋಡ್ದ, ಸತ್ತೋದ. ಇವಳ ಜೀವನ ಏನು? ಇವಳು ಲವ್ ಮಾಡಿದ್ದಕ್ಕೂ ವೇಸ್ಟು, ಮದುವೆ ಆಗಿದ್ದಕ್ಕೂ ಜೀವನ ನರ್ಕ, ಲೈಫ್ ಲಾಂಗ್ ಗಂಡ ಇರಲಿಲ್ಲ, ಮಗುನ ನೋಡ್ಕೊಳೋ ಜವಾಬ್ದಾರಿ ಇಲ್ಲ, ಏನೂ ಇಲ್ಲ. ಒಂದು ಗಂಡಸಿಗೆ ಏನು ಬೇಕೋ ಅದನ್ನೆಲ್ಲ ಅವ್ನು ಮಾಡಿ ಸತ್ತೋದ. ಬಟ್ ಹೆಂಗಸು ಜೀವನ ಪೂರ್ತಿ ಕೊರಗಲೇಬೇಕು, ಆ ಸಿಚುವೇಶನ್ಗೆ ತಂದಿಟ್ಬಿಟ್ಟ. ಸೊ ಈ ಥರ ಆಗುತ್ತೆ. ಈಗ ಅವನಿಗೆ ವಿಷಯ ಹೇಳೋ ಥರನೂ ಇಲ್ಲ, ಬಿಡೋ ಥರನೂ ಇಲ್ಲ. ಈಗಲೂ ಅವಳನ್ನ ಕೆಲಸಕ್ಕೆ ಅವನೇ ಹೋಗ್ತಾನೆ, ಅವನೇ ಕರ್ಕೊಬರ್ತಾನೆ, ಡೈಲಿ ಹೆಂಗಿದ್ರು ಹಂಗೆ ಇದ್ದಾರೆ. ಬಟ್ ಕೆಲವರು ಏನೋ ಎಷ್ಟೊಂದು ಇದಾಗ್ಬಿಟ್ಟಿದ್ಯಾ, ಏನಾಯಿತು ನಿನಗೆ, ಈ ಥರ ಎಲ್ಲ ಕೇಳಿದಾಗ ಅವ್ನಿಗೂ ನನ್ನ ಹೆಲ್ತಲ್ಲಿ ಏನೋ ಇಶ್ಯೂಸ್ ಆಗಿದೆಯಾ, ನಾನು ಹೋಗಿ ತೋರಿಸ್ಕೋಬೇಕಾ ಅನ್ನೋ ಮೈಂಡ್ ಅವ್ನಿಗೂ ಬರ್ತಾಯಿದೆ. ಲವ್ ಮಾಡಿ ಮದುವೆ ಆಗೋರ ಹತ್ರ ಪ್ರತಿ ಒಬ್ಬರ ಹತ್ರನೂ ಕೇಳ್ಕೊಳೋದು ನಾನಂತೂ ಇಷ್ಟೇ.
ದಯವಿಟ್ಟು ನೀವು ಮದುವೆ ಆದಮೇಲೆ ಈ ಥರದ್ದನ್ನೆಲ್ಲ ಬಿಟ್ಬಿಡಿ. ನೀವು ಮಾಡಲೇಬೇಕು ಅಂದರೆ ಯಾವಾಗಲೂ ವರ್ಷಕ್ಕೊಂದು ಸತಿ ಕುಡಿಯೋರು ಏನಾದರೂ ಆಗುತ್ತೆ. ಸೊ ಕುಡ್ದಿದ್ದ ದಿವಸ ಮನೆಯಲ್ಲೇ ಬಂದು ಕುಡಿ, ಮನೆಯಲ್ಲೇ ಹೆಂಡತಿ ಮಕ್ಳ ಹತ್ರ ಊಟ ಹಾಕಿಸ್ಕೊಂಡು ತಿನ್ನು, ಚೆನ್ನಾಗಿರು, ಆವಾಗ ನಿನಗೂ ಏನೂ ಆಗೋಲ್ಲ, ನಮಗೂ ಏನೂ ಆಗೋಲ್ಲ ಅಂತ ಕೇಳ್ಕೊತೀನಿ. ಈ ಥರ ಪರಿಸ್ಥಿತಿ ತಂದಿಟ್ಟು ಹೆಣ್ಮಕ್ಳನ್ನ ಯಾವುದೇ ಕಾರಣಕ್ಕೂ ನಡು ನೀರಲ್ಲಿ ಕೈ ಬಿಟ್ಟು ಹೋಗಬೇಡಿ. ನೀವು ಹೋಗಿದ್ದೀರಾ, ನಿಮ್ಮ ಹಿಂದೆ ಇರೋರನ್ನ ನೀವು ನೋಡಲ್ಲ, ಏನೂ ಇಲ್ಲ, ಆದರೆ ಈ ನರ್ಕನೆಲ್ಲ ಅವಳು ಅನುಭವಿಸ್ಲೇಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ಮೇಯ್ನಾಗಿ ನಾನು ಡ್ರಿಂಕ್ಸ್ ಮಾಡೋರಿಗೆ ಅಂತಲೇ ವ್ಲಾಗ್ ಮಾಡಿದ್ದೀನಿ. ಅದರಲ್ಲೂ ಡ್ರಿಂಕ್ಸ್ ಮಾಡಿ ಲವ್ ಮಾಡಿ ಮದುವೆ ಆದಮೇಲೆ ದಯವಿಟ್ಟು ನಿಮ್ಗೆ ಏನೇನು ಚಟ ಇದೆಯೋ ಬಿಟ್ಬಿಡಿ. ಅಥವಾ ನಿಮ್ಗೆ ಆ ಚಟ ಬಿಡೋಕ್ಕಾಗಲ್ವಾ, ಅಥವಾ ನೀವು ಕಲಿತೀನಿ ಅಂತ ನಿಮಗೆ ಗೊತ್ತಿರುತ್ತೆ, ಅಂಥವ್ರು ನೀವು ಮದುವೆನೇ ಆಗಬೇಡಿ. ನಿಮ್ಮ ಜೀವನನೂ ಹಾಳು ಮಾಡ್ಕೊಂಡು ಅವ್ರ ಜೀವನನೂ ಹಾಳು ಮಾಡೋಕ್ಕೆ ಹೋಗಬೇಡಿ. ಇವಾಗ ಹೋಯ್ತು ಹುಡುಗಿ ಜೀವನ, ನಮ್ಮ ಕೈಯಲ್ಲಿ ಏನಾಗುತ್ತೆ, ಅಯ್ಯೋ ಬಿಡೋ ಹೋಗಲಿ ಅನ್ಬೋದು, ಸಾರಿ ಅನ್ಬೋದು, ಅಥವಾ ಅಳ್ತಿದ್ರೆ ಕಣ್ಣೀರು ಒರೆಸ್ಬೋದು. ಬಟ್ ನಾವು ಯಾರು ಹೋಗಿ ಅವಳ ಜೀವನಕ್ಕೆ ನಾವು ಸಹಾಯ ಮಾಡಲ್ಲ. ನಾವು ಯಾರು ಹೋಗಿ ಅವಳದನ್ನು ದುಃಖ ಕೇಳ್ಬೋದೇ ಹೊರತು ಅವಳು ಖರ್ಚಿಗೆ ದುಡ್ಡಂತೂ ನಾವು ಕೊಡೋದಕ್ಕಾಗಲ್ಲ. ಅವಳ ಕಷ್ಟನ ಅವಳೇ ಪಡಬೇಕಲ್ವ. ಸೊ ಈ ಥರ ಇರುತ್ತೆ ಜೀವನ. ಮತ್ತೊಂದು ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್, ಲವ್ ಮಾಡಿ ಮದುವೆ ಆದಮೇಲೆ ಈ ಥರದ್ದನ್ನೆಲ್ಲ ಮಾಡಿ ಜೀವನ ಹಾಳು ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಲವ್ ಮಾಡಿ ಮದುವೆ ಆಗೋರು ಮತ್ತೆ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿರಿ ಪ್ಲೀಸ್, ಇದೇ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಒಬ್ಬರಾದರೂ ಚೇಂಜ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ನಾನು ವಿಡಿಯೋ ಮಾಡಿರೋದು. ಇನ್ನು ಯಾವುದೇ ರೀತಿ ಅವಳಿಗೆ ಹರ್ಟ್ ಆಗಬೇಕು ಅಥವಾ ಅವಳ ಮನೆಯವ್ರಿಗೆ ಗೊತ್ತಾಗಬೇಕು ಅಂತ ಯಾವುದೂ ಇಲ್ಲ. ಸೊ ಅವ್ರ ಮನೆಯವ್ರಿಗೂ ಅವಳು ಇನ್ನೂ ವಿಷಯ ಮುಟ್ಟಿಸಿಲ್ಲ, ಅಂದರೆ ಹುಡುಗನ ಮನೆಯವ್ರಿಗೆ, ಹುಡುಗಿ ಮನೆಯವ್ರಿಗೆ ಗೊತ್ತಾಗಿದೆ. ಅವರು ಪಾಪ ನೋವಲ್ಲೇ ಇದ್ದಾರೆ. ಸೊ ಏನೂ ಮಾಡೋದಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.